ಮನುಷ್ಯರಿಗೆ ವರದಾನ ಆಗಲಿ ಎಂದು ಸೃಷ್ಟಿಸಿದ್ದ ಎಐ ಈಗ ಶಾಪವಾಗಿ ಕಾಡ್ತಾ ಇದೆ. ಅಷ್ಟೇ ಅಲ್ಲ, ಸಾವಿರಾರು ಉದ್ಯೋಗಿಗಳ ಕೆಲಸಕ್ಕೆ ಕತ್ತರಿ ಹಾಕೋದಕ್ಕೂ ಇದೇ ಕಾರಣ ಆಗಿದೆ. ಅಷ್ಟಕ್ಕೂ ಈ ಎಐ ಕ್ರಾಂತಿಯಿಂದ ಯಾವ ಯಾವ ಕಂಪನಿಗಳು ಉದ್ಯೋಗಿಗಳಿಗೆ ಗೇಟ್ ಪಾಸ್ ನೀಡಿದೆ? ಇಲ್ಲಿದೆ ಉತ್ತರ. ಎಐ ಬಂತು, ಬಿತ್ತು ಉದ್ಯೋಗಕ್ಕೆ ಕತ್ತರಿ. ಮುಂದಿನ ಟಾರ್ಗೆಟ್ ನೀವೇನಾ? ಹುಷಾರ್. ಇಂದು ನೀವು ಕೆಲಸ ಮಾಡುತ್ತಿರುವ ಕಂಪನಿ, ನೀವು ಕುಳಿತುಕೊಳ್ಳುವ ಜಾಗ, ಕೆಲಸದ ಕುರ್ಚಿ ಇಂದು ನಿಮ್ಮದಿರಬಹುದು. ಹಾಗೂ ನಿಮ್ಮ ಮುಂದೆ ಇರುವ ಸಿಸ್ಟಮ್ ಮೇಲೂ ಈಗ ನಿಮ್ಮ ಅಧಿಕಾರ ಇರಬಹುದು. ಆದರೆ ಕೆಲವೇ ಕೆಲ ಗಂಟೆಗಳಲ್ಲಿ ಅದೆಲ್ಲವೂ ನಿಮ್ಮಿಂದ ಕಸಿದುಕೊಳ್ಳಬಹುದು. ಆ ಶಕ್ತಿ ಇರೋದು ಎಐಗೆ ಮಾತ್ರ. ಈಗಾಗಲೇ ಎಐ ಯುಗ ಆರಂಭ ಆಗಿದ್ದಾಗಿದೆ. ಹಂತ ಹಂತವಾಗಿ ಕಂಪನಿಗಳು ಎಐ ಅನ್ನು ಅಳವಡಿಸಿಕೊಂಡು ಉದ್ಯೋಗಿಗಳಿಗೆ ಗೇಟ್ ಪಾಸ್ ಕೂಡ ನೀಡುತ್ತಿದ್ದಾರೆ. ಈಗ ಅದೇ ಲಿಸ್ಟ್ನಲ್ಲಿ ಜಗತ್ತಿನ ದೈತ್ಯ ಕಂಪನಿಗಳು ಸಹ ಒಂದಾಗ್ತಿವೆ. ಆ ಕಂಪನಿಗಳ ಪಟ್ಟಿಗೆ ಡಿಸ್ನಿ, ಅಮೆಜಾನ್, ಊಬರ್ ಕಂಪನಿಗಳು ಸೇರಿದಂತಾಗಿದೆ. ಒಂದು ಕಾಲದಲ್ಲಿ ಕೋಟಿ ಕೋಟಿ ಹಣ ಕೊಟ್ಟು ಉದ್ಯೋಗಿಗಳನ್ನು ಆರಿಸಿ ಕೆಲಸಕ್ಕೆ ಇಟ್ಟುಕೊಳ್ಳುತ್ತಿದ್ದ ಇಂಟರ್ನ್ಯಾಷನಲ್ ಕಂಪನಿಗಳು ಈಗ ಅದೇ ಕಂಪನಿಗಳ ಕೈಗೆ ಗೇಟ್ ಪಾಸ್ ಲೆಟರ್ ಕೊಟ್ಟು ಮನೆಗೆ ಕಳಿಸ್ತಿದೆ. ಬದಲಾಗಿ ಈಗ ಕಡಿಮೆ ಸಿಬ್ಬಂದಿಗಳಿಂದಲೇ ಹೆಚ್ಚು ಕೆಲಸ ಮಾಡಿಸಿಕೊಳ್ಳುವ ಐಡಿಯಾಗಳನ್ನು ಕಡಿಮೆ ಹಿಡಿದಿವೆ. ಅದೇ ದಾರಿಯ ಹೆಸರೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ. ಇದೇ ತಂತ್ರಜ್ಞಾನ ಈಗ ಸಾವಿರಾರು ಉದ್ಯೋಗಿಗಳ ಪಾಲಿಗೆ ಶಾಪವಾಗಿ ಕಾಡ್ತಿದೆ. ಸದ್ಯಕ್ಕೆ ಡಿಸ್ನಿಯಲ್ಲಿ ಉದ್ಯೋಗ ಕಡಿತದ ಅಲೆ ಮತ್ತೆ ಎದ್ದಿದೆ. ಡಿಸ್ನಿ ಎಂಟರ್ಟೈನ್ಮೆಂಟ್ ಟೆಲಿವಿಷನ್, ನ್ಯಾಷನಲ್ ಜಿಯೋಗ್ರಾಫಿಕ್, ಡಿಸ್ನಿ ಸ್ಟುಡಿಯೋಸ್ ಮತ್ತು ESPN ವಿಭಾಗಗಳಲ್ಲೂ ಸಿಬ್ಬಂದಿ ಕಡಿತ ಮಾಡಲಾಗಿದೆ. ESPNನ ದೀರ್ಘಕಾಲದ ಆಂಕರ್ ಕಾರ್ಲ್ ರಾವೆಚ್ ಹಾಗೆ ರಯಾನ್ ಕ್ಲಾರ್ಕ್ ಅವರಂತಹ ಪರಿಚಿತ ಮುಖಗಳು ಈ ಎಐನಿಂದಾಗಿ ಕೆಲಸ ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ. ಇತ್ತೀಚೆಗಷ್ಟೇ ಡಿಸ್ನಿ 16,000 ಕಾರ್ಪೊರೇಟ್ ಉದ್ಯೋಗಿಗಳನ್ನು ಮನೆಗೆ ಕಳುಹಿಸಿತ್ತು. ಅಚ್ಚರಿಯ ಸಂಗತಿ ಏನೆಂದರೆ, ಸಂಸ್ಥೆಯ ಕೆಲ ಸಿನಿಮಾಗಳು ಭರ್ಜರಿ ಆದಾಯ ಗಳಿಸಿದರೂ ಉದ್ಯೋಗ ಕಡಿತ ಮಾತ್ರ ನಿಂತಿಲ್ಲ. ಟಾಯ್ ಸ್ಟೋರಿ 5 ಗಲ್ಲಾಪೆಟ್ಟಿಗೆಯನ್ನು ಕೊಳ್ಳೆ ಹೊಡೆದಿತ್ತು. ಇನ್ಸೈಡ್ ಔಟ್ 2 ಕೂಡ ಬಾಕ್ಸ್ ಆಫೀಸ್ನಲ್ಲಿ ಭಾರೀ ಸಕ್ಸಸ್ ಕಂಡಿತ್ತು. ಆದರೂ ಕಂಪನಿ ಉದ್ಯೋಗಿಗಳ ಕೆಲಸಕ್ಕೆ ಕತ್ತರಿ ಹಾಕಿದೆ. ಈ ಕತ್ತರಿ ಹಾಕೋ ಕೆಲಸ ಮಾಡ್ತಿರೋದು ಹೊಸ CEO ಜೋಶ್ ಡೊಮ್ಯಾರೋ. ಕೇವಲ ಡಿಸ್ನಿಯಲ್ಲಿ ಮಾತ್ರ ಅಲ್ಲ, ಇನ್ನೊಂದು ಕಡೆ ಊಬರ್ ಕೂಡ ತನ್ನ ಕಾರ್ಯಾಚರಣೆಯಲ್ಲಿ ಎಐ ಬಳಕೆಯನ್ನು ವೇಗವಾಗಿ ಹೆಚ್ಚಿಸುತ್ತಿದೆ. ಗ್ರಾಹಕರ ಕುಂದುಕೊರತೆಗಳನ್ನು ನಿರ್ವಹಿಸುವ ಕೆಲಸವನ್ನು ಕ್ರಮೇಣ ಎಐ ಸಿಸ್ಟಮ್ಗೆ ವರ್ಗಾಯಿಸ್ತಾ ಇದೆ. ಇದರ ಪರಿಣಾಮವಾಗಿ ಗ್ರಾಹಕ ಸೇವಾ ವಿಭಾಗದ ಸುಮಾರು 10% ಸಿಬ್ಬಂದಿಯನ್ನು ಸಂಸ್ಥೆ ತೆಗೆದುಹಾಕಿದೆ. ಒಂದು ಕಾಲದಲ್ಲಿ ಮನುಷ್ಯರಿಂದ ಮಾಡುತ್ತಿರುವ ಕೆಲಸಗಳು ಈಗ ತಂತ್ರಜ್ಞಾನಗಳು ಮಾಡ್ತಿವೆ. ಇದು ಕೇವಲ 2 ಕಂಪನಿಗಳ ಕಥೆಯಲ್ಲ. ಅಮೆಜಾನ್ ಸೇರಿದಂತೆ ಹಲವು ಜಾಗತಿಕ ಸಂಸ್ಥೆಗಳು ಕೂಡ ಎಐಗೆ ಹೆಚ್ಚಿನ ಆದ್ಯತೆ ನೀಡುತ್ತಿವೆ. ಕೆಲಸದ ವೇಗ, ಖರ್ಚು ಉಳಿಸಲು 24 ಗಂಟೆಗಳ ಸೇವೆ ಎಂಬ ಕಾರಣಗಳಿಂದ ಕಂಪನಿಗಳು ಎಐ ಕಡೆಗೆ ಹೆಚ್ಚು ವಾಲ್ತಿವೆ. ಆದರೆ ಇದರ ಮತ್ತೊಂದು ಮುಖ ಸಾವಿರಾರು ಕುಟುಂಬಗಳ ಬದುಕಿನ ಮೇಲೆ ಪರಿಣಾಮ ಬೀರ್ತಿದೆ. ಸದ್ಯಕ್ಕೆ ಇದು ಎಐ ಕ್ರಾಂತಿ ಗೆಲುವಾಗಿರಬಹುದು, ಆದರೆ ಉದ್ಯೋಗಿಗಳ ದೃಷ್ಟಿಯಿಂದ ಇದು ಎಚ್ಚರಿಕೆ ಗಂಟೆಯೇ ಹೌದು. ಇಂದಿನ ಕೆಲಸ ನಾಳೆಯೂ ಇರುತ್ತೆ ಅನ್ನೋ ಗ್ಯಾರಂಟಿ ಯಾರಿಗೂ ಇಲ್ಲ. ಸದ್ಯಕ್ಕೆ ಜಗತ್ತಿನ ಕಾರ್ಪೊರೇಟ್ ಲೋಕದಲ್ಲಿ ಈಗ ಕೇಳಿ ಬರ್ತಿರುವ ದೊಡ್ಡ ಪ್ರಶ್ನೆ ಒಂದೇ: ಮುಂದಿನ ಗೆಟ್ಔಟ್ ಕಾರ್ಡ್ ಯಾರ ಕೈಗೆ ತಲುಪಲಿದೆ ಅಂತ.